ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನಾಲೆಜ್ ಫಾರ್ ಲೈಫ್ ಇನ್ ಕನ್ನಡ ಚಾನಲ್. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಆಗ್ತಿರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ತುಂಬ ಜನಕ್ಕೆ ಈ ಡೌಟ್ ಇದ್ದೇ ಇರುತ್ತೆ, ನಮ್ಮ ಡ್ರೀಮ್ಸ್ನ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ನಾವು ಯೂನಿವರ್ಸ್ ಜೊತೆ ಹೇಗೆ ಮಾತಾಡಬೇಕು, ಯೂನಿವರ್ಸ್ ಜೊತೆ ಹೇಗೆ ಕಮ್ಯುನಿಕೇಟ್ ಮಾಡಿದರೆ ನಾವು ಹೈಯರ್ ಕಾನ್ಸಿಯಸ್ನ ಕನೆಕ್ಷನಲ್ಲಿ ಇರ್ತೀವಿ. ಮೆಡಿಟೇಷನ್ ಅಂತ ನಾವು ತುಂಬ ಕೇಳಿದ್ದೀವಿ, ಆದರೆ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗೋದಕ್ಕೆ ಮೆಡಿಟೇಷನ್ ಏನಾದರೂ ಇದೆಯಾ? ಯೂನಿವರ್ಸ್ ಜೊತೆ ಹೇಗೆ ಕನೆಕ್ಟ್ ಆಗಬೇಕು, ಎಷ್ಟು ಹೊತ್ತು ಮಾಡಬೇಕು, ಎಷ್ಟು ದಿನ ಮಾಡಬೇಕು? ಮೆಡಿಟೇಷನ್ ಬಗ್ಗೆ ಬೇಸಿಕ್ ಗೊತ್ತಿಲ್ಲದೆ ಇರೋರು ಕೂಡ ಅಸಲಿಗೆ ಈ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗೋದಕ್ಕೆ ಈ ಯೂನಿವರ್ಸಲ್ ಕನೆಕ್ಷನ್ ಮೆಡಿಟೇಷನ್ನ ಹೇಗೆ ಮಾಡಬೇಕು ಅಂತ ಪ್ಲೀಸ್ ಗೈಡ್ ಮಾಡಿ ಅಂತ ತುಂಬ ಜನ ಕೇಳ್ತಿದ್ದಾರೆ. ನಾನು ನಿಮ್ಮೆಲ್ಲರಿಗಾಗಿ, ನಮ್ಮ ನ್ಯೂ ಸಬ್ಸ್ಕ್ರೈಬರ್ಸ್ಗೋಸ್ಕರ, ಯಾರಿಗೆ ಇನ್ನೂ ಯೂನಿವರ್ಸ್ ಅಂದರೆ ಗೊತ್ತಿಲ್ಲ ಆ್ಯಂಡ್ ಯೂನಿವರ್ಸ್ ಜೊತೆ ಹೇಗೆ ಕನೆಕ್ಟ್ ಆಗೋದು ಅಂತ ಗೊತ್ತಿಲ್ಲ, ಈ ಲಾ ಆಫ್ ಅಟ್ರಾಕ್ಷನ್ನ ಟೆಕ್ನಿಕ್ಸ್ನ ಯೂಸ್ ಮಾಡಿ ನಾವು ವರ್ಕ್ ಆಗಬೇಕು ಅಂದರೆ ಯೂನಿವರ್ಸ್ ಜೊತೆ ಅಲೈನ್ ಆಗಿರಬೇಕು ಅಂತಾರೆ. ಸೊ ಈ ಯೂನಿವರ್ಸ್ ಜೊತೆ ಹೇಗೆ ಕನೆಕ್ಟ್ ಆಗೋದು ಅಂತ ಗೊತ್ತಿಲ್ಲದೆ ಇದ್ದರೆ ಆ್ಯಂಡ್ ಹಾಗೆಯೇ ನಾವು ಏನಾದರೂ ಮ್ಯಾನಿಫೆಸ್ಟ್ ಮಾಡಬೇಕಾದ್ರೆ ಯೂನಿವರ್ಸ್ ನಮಗೆ ಕಳಿಸೋ ಸೈನ್ಸ್ ಆ್ಯಂಡ್ ಸಿಗ್ನಲ್ಸ್ನ ಕೊಡ್ತಿರುತ್ತೆ, ಕೆಲವು ಎಚ್ಚರಿಕೆಗಳನ್ನು ಕೂಡ ನಮಗೆ ಕೊಡ್ತಿರುತ್ತೆ. ಅದನ್ನು ಹೇಗೆ ತಿಳ್ಕೊಳ್ಳೋದು ಅಂತ ಗೊತ್ತಿಲ್ಲದೆ ಇರೋರಿಗೆ ಆ್ಯಂಡ್ ಅಫರ್ಮೇಷನ್ಸ್ ಬಗ್ಗೆ ಗೊತ್ತಿಲ್ಲದೆ ಇರೋರಿಗೆ ಇದೇ ವೀಕೆಂಡಲ್ಲಿ ಈವ್ನಿಂಗ್ 2 ಅವರ್ಸ್ದು ಒಂದು ಅದ್ಭುತವಾದ ಲೈವ್ ಕ್ಲಾಸ್ನ ನಾನು ಕಂಡಕ್ಟ್ ಮಾಡ್ತಿದ್ದೀನಿ. ಈ ಕ್ಲಾಸಲ್ಲಿ ಯೂನಿವರ್ಸ್ ಅಂದರೆ ಏನು, ಹಾಗೂ ಅದರ ಜೊತೆ ಕನೆಕ್ಟ್ ಆಗಬೇಕು ಅಂದರೆ ಏನು ಮಾಡಬೇಕು, ಯೂನಿವರ್ಸ್ ಕಳಿಸೋ ಸೈನ್ಸ್ ಆ್ಯಂಡ್ ಸಿಗ್ನಲ್ಸ್ ಇರ್ಬೋದು ಅಥವಾ ಅದು ನಮಗೆ ಕೊಡೋ ಎಚ್ಚರಿಕೆಯನ್ನು ಇರ್ಬೋದು, ಅದನ್ನು ನಾವು ಹೇಗೆ ಕಂಡು ಹಿಡಿಯೋದು ಆ್ಯಂಡ್ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗೋದಕ್ಕೆ ಅಫರ್ಮೇಷನ್ಸ್ ಯಾವ ರೀತಿ ಯೂಸ್ ಮಾಡಬೇಕು, ಇದರ ಜೊತೆ ಯೂನಿವರ್ಸಲ್ ಕನೆಕ್ಷನ್ ಗೈಡೆಡ್ ಮೆಡಿಟೇಷನ್ ಇರುತ್ತೆ. ಇದರಿಂದ ನೀವು ಯೂನಿವರ್ಸ್ ಜೊತೆ ಅಲೈನ್ ಆಗ್ತೀರಾ. ಇದು 2 ಅವರ್ಸ್ ಲೈವ್ ಕ್ಲಾಸ್ ಇರುತ್ತೆ, ಫೀಸ್ 999 ಇರುತ್ತೆ ಆ್ಯಂಡ್ ಕ್ಲಾಸ್ ಆದ ನಂತರ ರೆಕಾರ್ಡಿಂಗ್ಸ್ ಕೂಡ ನಿಮಗೆ ಆಕ್ಸೆಸ್ ಕೊಡ್ತೀನಿ, ಅದು ಲೈಫ್ ಟೈಮ್ ಕೂಡ ನಿಮ್ಮ ಹತ್ರ ಇರುತ್ತೆ. 2 ಅವರ್ಸ್ ಕ್ಲಾಸ್ ಆ್ಯಂಡ್ 1 ಅವರ್ Q&A ಸೆಷನ್ ಕೂಡ ಇರುತ್ತೆ. ನಿಮಗೆ ಯೂನಿವರ್ಸ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ರೂ ಕೂಡ ನೀವು ಈ ಕ್ಲಾಸಲ್ಲಿ ಕೇಳಬಹುದು. ಯಾರು ಈ ಯೂನಿವರ್ಸಲ್ ಕನೆಕ್ಷನ್ ಗೈಡೆಡ್ ಮೆಡಿಟೇಷನ್ 2 ಅವರ್ಸ್ ಲೈವ್ ಕ್ಲಾಸ್ಗೆ ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಇದ್ದೀರೋ, ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ QR ಕೋಡ್ನ ಸ್ಕ್ಯಾನ್ ಮಾಡಿ ಅಥವಾ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವ ಈ ನಂಬರ್ಗೆ ನೀವು 999 ರೂಪೀಸ್ನ ಪೇ ಮಾಡಿ ಇದೇ ವಾಟ್ಸಪ್ ನಂಬರ್ಗೆ ಸ್ಕ್ರೀನ್ಶಾಟ್ನ ಕಳಿಸಿ, ನಿಮ್ಮ ರಿಜಿಸ್ಟ್ರೇಷನ್ ಕನ್ಫರ್ಮ್ ಆಗುತ್ತೆ. ಸೊ ಸ್ನೇಹಿತರೆ, ಈ ವಂಡರ್ಫುಲ್ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗೋ ಸರ್ವಿಸ್ನ ನೀವು ಯೂಸ್ ಮಾಡ್ಕೊಳ್ಳಿ. ಯೂನಿವರ್ಸ್ ಜೊತೆ ತುಂಬ ಈಸಿಯಾಗಿ ಕನೆಕ್ಟ್ ಆಗಿ ನಿಮ್ಮ ಕನಸುಗಳನ್ನು ನನಸು ಮಾಡ್ಕೊಳ್ಳಿ. ಆ್ಯಂಡ್ ಈ ಯೂನಿವರ್ಸಲ್ ಕನೆಕ್ಷನ್ ಮೆಡಿಟೇಷನ್ 2 ಅವರ್ಸ್ ಲೈವ್ ಕ್ಲಾಸ್ಗೆ ಜಾಯಿನ್ ಆಗೋರಿಗೆ ಇನ್ನು ನಿಮಗೆ 2 ಎಕ್ಸ್ಟ್ರಾ ಕೋರ್ಸಸ್ ಫ್ರೀಯಾಗಿ ಆಕ್ಸೆಸ್ ಸಿಗುತ್ತೆ. ಅವು ಯಾವುವು ಅಂದರೆ, ಮೊದಲನೇದು ಸೈಂಟಿಫಿಕ್ ಥರ್ಡ್ ಐ ಮೆಡಿಟೇಷನ್ ಕ್ಲಾಸ್ ವರ್ತ್ 1111, ಬಟ್ ಇದು ನಿಮಗೆ ಫ್ರೀಯಾಗಿ ಆಕ್ಸೆಸ್ ಸಿಗುತ್ತೆ. ಎರಡನೇದು ಲೈಫ್ ಚೇಂಜಿಂಗ್ ಪಾಸಿಟಿವ್ ಅಫರ್ಮೇಷನ್ಸ್ ಬಂಡಲ್ ವರ್ತ್ 2555, ಅಂದರೆ ಇದರಲ್ಲಿ ಅಫರ್ಮೇಷನ್ಸ್ ಟು ಟಾಪ್ ಕಾಂಪಿಟೇಟಿವ್ ಎಕ್ಸಾಮ್ಸ್, 1 MP3 ಫೈಲ್, 1 PDF ಫೈಲ್ ಸಿಗುತ್ತೆ. ಅಫರ್ಮೇಷನ್ಸ್ ಫಾರ್ ಓವರ್ ಥಿಂಕಿಂಗ್, ಅಫರ್ಮೇಷನ್ಸ್ ಟು ಇಂಪ್ರೂವ್ ಯುವರ್ ಹೆಲ್ತ್, ಅವಾಯ್ಡ್ ಲೇಜಿನೆಸ್ ಅಫರ್ಮೇಷನ್ಸ್, ಅಫರ್ಮೇಷನ್ಸ್ ಟು ಇಂಪ್ರೂವ್ ಯುವರ್ ಸ್ಲೀಪ್, ಅಫರ್ಮೇಷನ್ಸ್ ಫಾರ್ ಬಿಕಮಿಂಗ್ ರಿಚ್, ಅಫರ್ಮೇಷನ್ಸ್ ಫಾರ್ ಬಿಕಮಿಂಗ್ ಬಿಸ್ನೆಸ್ ಮ್ಯಾನ್, ಪವರ್ಫುಲ್ ಸ್ಟಾಕ್ ಮಾರ್ಕೆಟ್ ಅಫರ್ಮೇಷನ್ಸ್, ಅಫರ್ಮೇಷನ್ಸ್ ಫಾರ್ ಗೆಟ್ಟಿಂಗ್ ಗೌರ್ಮೆಂಟ್ ಜಾಬ್. ಈ ಎಲ್ಲ ಅಫರ್ಮೇಷನ್ಸ್ ಕೂಡ ನಿಮಗೆ 1 MP3 ಫೈಲ್ ಹಾಗೂ 1 PDF ಫೈಲ್ ಸಿಗ್ತವೆ. ಸೊ ಈ ಆಫರ್ನ ಮಿಸ್ ಮಾಡ್ಕೋಬೇಡಿ. ಬೇಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಫೋನ್ಪೇ ಅಥವಾ ಗೂಗಲ್ ಪೇ ಮಾಡಿ ಅದೇ ವಾಟ್ಸಪ್ ನಂಬರ್ಗೆ ಸ್ಕ್ರೀನ್ಶಾಟ್ನ ಕಳಿಸಿ ಕ್ಲಾಸ್ಗೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ಇವಾಗ ಯೂನಿವರ್ಸ್ ಲ್ಯಾಂಗ್ವೇಜ್ ಏನು ಅಂತ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಜನರಲ್ ಆಗಿ ನಾನು ನನ್ನೊಳಗಡೆ ಇರೋ ಇನ್ಫಾರ್ಮೇಷನ್ನ ನಿಮಗೆ ತಿಳಿಸೋದಕ್ಕೆ ನಾನು ಇಲ್ಲಿ ಒಂದು ಲ್ಯಾಂಗ್ವೇಜ್ನ ಉಪಯೋಗಿಸ್ತಿದ್ದೀನಿ, ಅದೇ ಕನ್ನಡ ಲ್ಯಾಂಗ್ವೇಜ್. ನಿಮಗೆ ಕನ್ನಡದಲ್ಲಿ ಆಲ್ರೆಡಿ ಇನ್ಫಾರ್ಮೇಷನ್ ಗೊತ್ತಿರೋದ್ರಿಂದ, ಕನ್ನಡ ಲ್ಯಾಂಗ್ವೇಜ್ ಅನ್ನೋದು ನಿಮ್ಮ ಸಬ್ಕಾನ್ಸಿಯಸ್ ಮೈಂಡಲ್ಲಿ ರೀಪ್ರೋಗ್ರಾಮ್ ಆಗಿರೋದ್ರಿಂದ ನಾನು ಕನ್ನಡದಲ್ಲಿ ಮಾತಾಡ್ತಿದ್ದೀನಿ, ಅದು ನಿಮಗೆ ಅರ್ಥ ಆಗ್ತಿದೆ. ಅಟ್ ದ ಸೇಮ್ ಟೈಮ್ ನೀವು ಕನ್ನಡದಲ್ಲಿ ಮಾತಾಡಿದರೆ ನನಗೂ ಅರ್ಥ ಆಗುತ್ತೆ, ಯಾಕಂದರೆ ಆ ಲ್ಯಾಂಗ್ವೇಜ್ ಅನ್ನೋದು ಆಲ್ರೆಡಿ ಸಬ್ಕಾನ್ಸಿಯಸ್ ಮೈಂಡಲ್ಲಿ ರೀಪ್ರೋಗ್ರಾಮಿಂಗ್ ಆಗಿದೆ. ಇದೇ ಥರ ತೆಲುಗುನಲ್ಲಿ ಮಾತಾಡಿದರೆ, ಹಿಂದಿನಲ್ಲಿ ಮಾತಾಡಿದರೆ, ಇಂಗ್ಲೀಷಲ್ಲಿ ಮಾತಾಡಿದ್ರು, ಮಲಯಾಳಮಲ್ಲಿ ಮಾತಾಡಿದ್ರು ಕೂಡ, ಹೀಗೆ ಯಾವ ಲ್ಯಾಂಗ್ವೇಜಲ್ಲಿ ಮಾತಾಡಿದ್ರು ಡಿಫ್ರೆಂಟ್ ಲ್ಯಾಂಗ್ವೇಜಸಲ್ಲಿ ಯಾರು ಕನೆಕ್ಟ್ ಆಗಿ ಇರ್ತಾರೋ ಅವರ ಮೈಂಡ್ ಯಾವುದನ್ನು ಆಲ್ರೆಡಿ ಲರ್ನ್ ಮಾಡ್ತಿರುತ್ತೋ ಅದಕ್ಕೆ ಅವರು ರಿಯಾಕ್ಟ್ ಆಗ್ತಾ ಇರ್ತಾರೆ. ಇದು ಕಾಮನ್. ಹಾಗಿದ್ರೆ ಯೂನಿವರ್ಸ್ ಜೊತೆ ಮಾತನಾಡೋದಕ್ಕೆ ಯಾವ ಲ್ಯಾಂಗ್ವೇಜ್ನ ಉಪಯೋಗಿಸ್ಕೋಬೇಕು? ನೀವು ಕೋರಿಕೊಳ್ತಿರುವ ಕೋರಿಕೆ ಬೇಗನೆ ನೆರವೇರಬೇಕು ಅಂದರೆ ಯೂನಿವರ್ಸ್ಗೂ ಹಾಗೂ ನಿಮ್ಮ ಮಧ್ಯೆ ಇರೋ ಕಮ್ಯುನಿಕೇಷನ್ ಮಾಡೋಕ್ಕೆ ಯಾವ ಲ್ಯಾಂಗ್ವೇಜ್ನ ಬಳಸಬೇಕು? ಇದಕ್ಕೆ ಸಿಂಪಲ್ ಆಗಿ ಆನ್ಸರ್ ಹೇಳಬೇಕು ಅಂದರೆ ಈ ವಿಶ್ವ ಪೂರ್ತಿ ಕೂಡ
ಅಂದ್ರೆ ಯೂನಿವರ್ಸಲ್ ಫುಲ್ ಒಂದೇ ಒಂದು ಭಾಷೆಯನ್ನ ಮಾತಾಡುತ್ತೆ. ಅದೇ ಎನರ್ಜಿ, ವೈಬ್ರೇಷನ್, ಫ್ರೀಕ್ವೆನ್ಸಿ. ಎನರ್ಜಿಯಿಂದ ಬರೋ ವೈಬ್ರೇಷನ್, ಆ ವೈಬ್ರೇಷನ್ ಇಂದ ಬರೋ ಫ್ರೀಕ್ವೆನ್ಸಿಯ ಕನೆಕ್ಷನ್ನೇ ನಮಗೆ ಯೂನಿವರ್ಸ್ ಜೊತೆ ಮಾತನಾಡೋದಕ್ಕೆ ಉಪಯೋಗವಾಗೋ ಲ್ಯಾಂಗ್ವೇಜ್. ಸೊ ಇದನ್ನ ನಿಮ್ಮ ಮೈಂಡ್ ಅಲ್ಲಿ ನೆನ್ಪಿಟ್ಕೊಳ್ಳಿ. ಯೂನಿವರ್ಸ್ ಜೊತೆ ಹೇಗೆ ಮಾತಾಡಬೇಕು, ಯಾವ ಭಾಷೆಯಲ್ಲಿ ಮಾತಾಡಬೇಕು, ಯಾವಾಗ ಮಾತಾಡಬೇಕು, ಯಾವ ಟೈಮ್ನಲ್ಲಿ ಮಾತಾಡಬೇಕು, ಈ ರೀತಿಯ ಡೌಟ್ಸ್ ಏನು ಇಟ್ಕೋಬೇಡಿ. ಯಾಕಂದ್ರೆ ತುಂಬಾ ಜನರಲ್ಲಿ ಈ ಡೌಟ್ಸ್ ಇದಾವೆ. ಯೂನಿವರ್ಸ್ ಅನ್ನೋದು ಹೊರಗಡೆ ಇದೆ ಅನ್ನೋ ಭಾವನೆ ಜೊತೆ ನನ್ನೊಳಗಡೆನೂ ಇದೆ ಅನ್ನೋ ಭಾವನೆ ನಿಮಗೆ ಇರಬೇಕು. ಯಾಕಂದ್ರೆ ನೀವು ಕುಡಿಯೋ ನೀರಿನಿಂದ ಹಿಡಿದು, ತಿನ್ನೋ ತಿಂಡಿಯಿಂದ ಹಿಡಿದು, ತೆಗೆದುಕೊಳ್ಳೋ ಗಾಳಿಯಿಂದ ಹಿಡಿದು, ನಾವು ನೀವು ಪ್ರತಿಯೊಬ್ಬರೂ ಕೂಡ ಈ ಯೂನಿವರ್ಸಲ್ ಎನರ್ಜಿ ಕನೆಕ್ಷನ್ ಅಲ್ಲೇ ಇದ್ದೀವಿ. ನಿಜ ಹೇಳಬೇಕು ಅಂದ್ರೆ ನಾವು ಕೂಡ ಯೂನಿವರ್ಸ್ ಅಲ್ಲಿ ಒಂದು ಭಾಗವೇ, ಒಂದು ಎನರ್ಜಿನೇ. ಅಂದ್ರೆ ನಾವು ಯೂನಿವರ್ಸ್ ಅಲ್ಲಿ ಇದ್ದೀವಿ. ಯೂನಿವರ್ಸಲ್ ಎನರ್ಜಿ ಅನ್ನೋದು ನಮ್ಮಲ್ಲಿ ಇದೆ, ನಮ್ಮ ಸುತ್ತಲೂ ಇದೆ. ಅಂದ್ರೆ ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಯೂನಿವರ್ಸ್ ನೀವು ಬೇರೆ ಬೇರೆ ಅಲ್ಲ, ಯೂನಿವರ್ಸ್ ಆ್ಯಂಡ್ ನೀವು ಒಂದೇ. ಫಸ್ಟ್ ಈ ಪಾಯಿಂಟ್ನ ಕ್ಯಾಚ್ ಮಾಡಿ ನೆನ್ಪಿಟ್ಕೊಳ್ಳಿ. ಸೊ ಇದೇ ರೀತಿ ಇನ್ನೂ ಯೂನಿವರ್ಸ್ ಬಗ್ಗೆ ಹಲವು ಸೀಕ್ರೆಟ್ಸ್ನ ತಿಳಿದುಕೊಳ್ಳೋಕೆ, ಅಂದ್ರೆ ಯೂನಿವರ್ಸ್ ಅಂದ್ರೆ ಏನು, ಹಾಗೂ ಅದರ ಜೊತೆ ಕನೆಕ್ಟ್ ಆಗಬೇಕು ಅಂದ್ರೆ ಏನ್ ಮಾಡಬೇಕು, ಯೂನಿವರ್ಸ್ ಕಳಿಸೋ ಸೈನ್ಸ್ ಆ್ಯಂಡ್ ಸಿಗ್ನಲ್ಸ್ ಇರಬಹುದು, ಅಥವಾ ಅದು ನಮಗೆ ಕೊಡೋ ಎಚ್ಚರಿಕೆನ ಹೇಗೆ ಕಂಡು ಹಿಡಿಯೋದು, ಆ್ಯಂಡ್ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗೋದಕ್ಕೆ ಅಫರ್ಮೇಷನ್ಸ್ ಯಾವ ರೀತಿ ಯೂಸ್ ಮಾಡಬೇಕು, ಇದರ ಜೊತೆ ಯೂನಿವರ್ಸಲ್ ಕನೆಕ್ಷನ್ ಗೈಡೆಡ್ ಮೆಡಿಟೇಷನ್ ಬಗ್ಗೆ ತಿಳಿದುಕೊಂಡು ನಿಮ್ಮ ಲೈಫಲ್ಲಿ ನೀವು ಅದನ್ನು ಅಪ್ಲೈ ಮಾಡಿ ಸಕ್ಸಸ್ನ ಕಾಣೋದಕ್ಕೆ ಇದೇ ವೀಕೆಂಡಲ್ಲಿ ನಾನು ತೆಗೆದುಕೊಳ್ಳೋ ಯೂನಿವರ್ಸಲ್ ಕನೆಕ್ಷನ್ ಗೈಡೆಡ್ ಮೆಡಿಟೇಷನ್ 2 hours ಲೈವ್ ಮಾಸ್ಟರ್ ಕ್ಲಾಸ್ಗೆ 999 rupeesನ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.